ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ ಒಂದು BEd ಸೀಟ್ ಬೇಕು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಬಾರಿ ಸಾಕಷ್ಟು ಪ್ರೋಸೆಸ್ನ ಚೇಂಜ್ ಕೂಡ ಮಾಡ್ಕೊಂಡಿದ್ರು. ಸೊ ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಅದು 1:2 ಬೇಸ್ ಮೇಲೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಪ್ರಕಟ ಮಾಡಿದ್ರು. ವೆರಿಫಿಕೇಶನ್ ಆಗಿದ್ಮೇಲೆ ಸುಮಾರು 34,000 ವಿದ್ಯಾರ್ಥಿಗಳನ್ನು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ಒಂದು ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಸೊ ವೆರಿಫಿಕೇಶನ್ಗೆ ಕರೆಸಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ಡಿಸೆಂಬರ್ 28, 2024ರಂದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಯಿತು. ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ. ಇನ್ನು ಕೆಲವರಿಗೆ ಕೊಟ್ಟಿರ್ತಕ್ಕಂಥ ಕಾಲೇಜುಗಳು ನಮಗೆ ಬೇಡ, ನಾವು ಸೆಕೆಂಡ್ ರೌಂಡ್ಗೆ ಹೋಗ್ತೀವಿ, ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂದರೆ ನಮಗೆ ಬೇರೆ ಒಂದು ಕಾಲೇಜ್ ಬೇಕಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ. ಮೆಜಾರಿಟಿ ಇನ್ನು ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಸೀಟೇ ಸಿಕ್ಕಿಲ್ಲ, ಅಂದರೆ ಅವ್ರ ಹೆಸರೇ ಬಂದಿಲ್ಲ ಸೆಲೆಕ್ಷನ್ ಲಿಸ್ಟಲ್ಲಿ. ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಮುಂದೇನು ಮಾಡಬೇಕು ನಾವು? ಸೊ ಸೆಕೆಂಡ್ ರೌಂಡ್ನ ಒಂದು ಲಿಸ್ಟ್ ಪ್ರಕಟ ಆಗುತ್ತಲ್ಲ, ಆ ಒಂದು ಲಿಸ್ಟಲ್ಲಿ ನಮ್ಮ ಹೆಸರು ಇರಬೇಕು ಅಂದರೆ ನಾವೇನು ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಇರುತ್ತೆ. ನಮಗೆ ಸೀಟ್ ಸಿಗುತ್ತಾ ಸೆಕೆಂಡ್ ರೌಂಡಲ್ಲಿ ಅಂತ ಸಾಕಷ್ಟು ಒಂದು ಭಯ, ಆತಂಕ, ಒಂದು ಎಕ್ಸೈಟ್ಮೆಂಟ್, ಈ ಥರ ಒಂದು ಕ್ಯೂರಿಯಾಸಿಟಿಗಳು ಕೂಡ ವಿದ್ಯಾರ್ಥಿಗಳಿಗೆ ಇರುತ್ತೆ. ಭಯ ಕೂಡ ಮೆಜಾರಿಟಿ ಜನಕ್ಕೆ ಇದ್ದೇ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಹಿಂಗೆ ಥರ್ಡ್ ರೌಂಡ್ಗೆ ಹೋಗಬೇಕಾಗುತ್ತೆ, ಇನ್ನು ಲೇಟ್ ಆಗ್ತಾ ಹೋಗುತ್ತೆ ಅಂತ. ಇದೀಗ ಇಲಾಖೆ ಕಡೆಯಿಂದನೇ ಸೆಕೆಂಡ್ ರೌಂಡ್ ಏನು ಪ್ರಕಟ ಮಾಡ್ತಾರಲ್ಲ ಲಿಸ್ಟನ್ನು ವಿದ್ಯಾರ್ಥಿಗಳಿಗೆ, ಆ ಒಂದು ಲಿಸ್ಟ್ನಲ್ಲಿ ವಿದ್ಯಾರ್ಥಿಗಳ ಹೆಸರು ಬರಬೇಕು ಅಂದರೆ ಪ್ರಮುಖವಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಏನೇನು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ಏನನ್ನ ಮಾಡಬೇಕು ಯಾವ ವಿದ್ಯಾರ್ಥಿಗಳು ಅಂತ ಇಲಾಖೆ ಕಡೆಯಿಂದ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ BEd ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅರ್ಥ ಆಗೋ ಥರ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ನಮ್ಮ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಅಫಿಷಿಯಲ್ ನೋಟಿಫಿಕೇಶನ್ PDFs ಅಪ್ಲೋಡ್ ಆಗ್ತಾ ಇರ್ತವೆ. ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಅಂದ್ಬಿಟ್ಟು ಸರ್ಚ್ ಕೂಡ ಮಾಡ್ಬೋದು ಅಂತ ಹೇಳ್ತೀವಿ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ಪಡ್ಕೋತಾ ಇರ್ಬೋದು. ನಿಮ್ದಾರ ಪ್ರಶ್ನೆ ಇದ್ರು ನಮ್ಮ ಜೊತೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು. ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋಗೆ ಲೈಕ್ ಅಥವಾ ಡಿಸ್ಲೈಕ್ ನಿಮಗೆ ಆಪ್ಷನ್ ಬಿಟ್ಟಿರ್ತೀನಿ, ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು. ನಾವು ಮಾಡ್ತಿರೋವಂಥ ಒಂದು ಕೆಲಸನ ಹೆಚ್ಚಿಗೆ ಇನ್ನು ಮುಂದುವರಿಸೋದಕ್ಕೆ ನೀವು ಏನಾದರೂ ನಿಮ್ಮ ಕೈಲಾದಂಥ ಪ್ರೋತ್ಸಾಹನ ಕೂಡ ಕೊಡೋಕೆ ಇಷ್ಟ ಇದ್ದವರು ಅಂತ ಹೇಳ್ತಾ, ಸೊ ವಿಡಿಯೋ ಕಡೆಗೆ ಬಂದುಬಿಡೋಣ ಮೊದಲನೇದಾಗಿ. ಸೊ ಇಲ್ಲಿ BEdನ ಸೆಕೆಂಡ್ ರೌಂಡ್ನ ಒಂದು ಲಿಸ್ಟ್ 2024 ಪ್ರಕಟ ಏನು ಜನವರಿ 11ನೇ ತಾರೀಕು 2024ರಂದು ಪ್ರಕಟಿಸ್ತೇವೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟರು. ಸೊ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ತೀರ, ದಾಖಲಾತಿ ಒಂದು ಪರಿಷ್ಕೃತ ವೇಳಾಪಟ್ಟಿನ ಇಲಾಖೆ ಕಡೆಯಿಂದ ಪ್ರಕಟ ಕೂಡ ಮಾಡಿದ್ರು. ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಜನವರಿ 11, 2024ರಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಿನ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಈ ಒಂದು ಲಿಸ್ಟಲ್ಲಿ ಹೆಸರು ಬರಬೇಕು ಅಂದರೆ ಯಾವ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸೊ ಏನೇನು ಪ್ರೋಸೆಸ್ ಇದೆ ಮುಂದಕ್ಕೆ ಸಾಕಷ್ಟು ಜನಕ್ಕೆ ಡೌಟ್ ಇದೆಯಲ್ಲ. ಇಲಾಖೆ ಕಡೆಯಿಂದ ಏನು ಈಗ ಸದ್ಯಕ್ಕೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಒಂದು ಸ್ಟಾರ್ ಮಾರ್ಕ್ ಬಂದಿತ್ತು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಅವರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ. ಮತ್ತು ಕಾಲೇಜ್ ಬದಲಾವಣೆ ಮಾಡಬೇಕು ಅನ್ನೋಂಥರಾಗಿರ್ಬೋದು, ಸೀಟೇ ಸಿಕ್ಕಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳಾಗಿರ್ಬೋದು, ಈ ಮೂವರು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಏನಿದೆ ಅಂತ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಎಂಟ್ರಿನ ಈ ಒಂದು ಮೂವರು ವಿದ್ಯಾರ್ಥಿಗಳು ನಾವು ಹಿಂದೆಯಿಂದ ಮಾಹಿತಿ ಕೊಡ್ತಾ ಇದ್ವಿ. ಆಪ್ಷನ್ ಎಂಟ್ರಿ ಅಂತಂದರೆ ವಿದ್ಯಾರ್ಥಿಗಳು ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಆಪ್ಷನ್ ಎಂಟ್ರಿನ ಸ್ಟಾರ್ ಮಾರ್ಕ್ ಇರುವಂಥ ವಿದ್ಯಾರ್ಥಿಗಳು ಮತ್ತು ಚೇಂಜ್ ಆಫ್ ಕಾಲೇಜ್ ಬೇಕು ಅಂತಿರ್ತಾರಲ್ಲ, ಅಂದರೆ ಆ ಒಂದು ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹಿಂದೆ ಅಪ್ಡೇಟನ್ನು ಕೂಡ ಕೊಟ್ಟಿದ್ವಿ. ಇದೀಗ ಈ ಒಂದು ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಏನಿದಾರಲ್ಲ, ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರದೇ ಇರುವಂಥವ್ರು, ಮತ್ತು ಇವಾಗ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಂದು ವೆರಿಫಿಕೇಶನ್ ಮಾಡಿಸ್ತಿದ್ರಲ್ಲ, ಈ ಒಂದು ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು. ಸೊ ಈ ಮೂವರು ವಿದ್ಯಾರ್ಥಿಗಳು ಅಂದರೆ ಸ್ಟಾರ್ ಮಾರ್ಕ್ ಇರೋರಾಗಿರ್ಬೋದು, ಕಾಲೇಜು ಬದಲಾವಣೆಗೆ ಏನು ಸೆಕೆಂಡ್ ರೌಂಡ್ ಆಯ್ಕೆ ಮಾಡೋರಾಗಿರ್ಬೋದು, ಅಥವಾ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು, ಮೂವರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಮೂವರು ವಿದ್ಯಾರ್ಥಿಗಳಿಗೆ ಕಡ್ಡಾಯ ಏನು ಮಾಡಿಲ್ಲ ಅವರು. ಸೊ ಕಡ್ಡಾಯ ನಿಮಗೆ ಮಾಡ್ಕೋಬೇಕಾಗಿರುವಂಥದ್ದು, ನೀವು ಏನು ರೀಸನ್ಗೆ ಕಡ್ಡಾಯ ಮಾಡ್ಕೋಬೇಕು ಏನಾಯ್ತು ಅಂತ ಹೇಳಿದ್ರೆ, ನಿಮಗೆ ಆಪ್ಷನ್ ಎಂಟ್ರಿನ ಮಾಡಿದಾಗ ಮಾತ್ರ ನಿಮಗೆ ಬೇಕಾದಂಥ ಕಾಲೇಜಲ್ಲಿ ಸೀಟ್ ಇದೆಯಾ ಇಲ್ಲೋ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ನಿಮಗೆ ಸೀಟ್ ಸಿಗುವಂಥದ್ದು ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದಾದರೆ ಇಲಾಖೆ ಕಡೆಯಿಂದ ಇವಾಗ ಜನವರಿ 5, 2024, ಸೊ ಕೊನೆವರೆಗೂ ವಿಡಿಯೋ ನೋಡಿ ಆಗಲೇ ನಿಮಗೆ ಅರ್ಥ ಆಗುವಂಥದ್ದು. ಜನವರಿ 5, 2024ರಂದು ಫಸ್ಟ್ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿದ್ರಲ್ಲ, ಅದರಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದಕ್ಕೆ ಜನವರಿ 5, 2024 ಲಾಸ್ಟ್ ಡೇಟ್ ಅಂತ ಇಲಾಖೆಯ ಒಂದು ದಾಖಲಾತಿಯ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿದ್ರು. ಸೊ ಅದರ ಪ್ರಕಾರ ಜನವರಿ 6, 2024ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಏನಾಗುತ್ತಲ್ಲ, ಅದರಲ್ಲಿ ಉಳಿಕೆ ಆಗುವ ಸೀಟ್ಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಯಾವ್ಯಾವ ಕಾಲೇಜಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದು ಸಂಸ್ಥಾವಾರು ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ, ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ಅದನ್ನು ಪ್ರಕಟ ಮಾಡ್ತಾರೆ ಜನವರಿ 6ನೇ ತಾರೀಕಿನಂದು ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ. ನಂತರದಲ್ಲಿ ಜನವರಿ 7 ಮತ್ತು ಜನವರಿ 8ನೇ ತಾರೀಕು 2024ರಂದು 2ನೇ ಸುತ್ತಿನ ಅಭ್ಯರ್ಥಿಗಳಿಗೆ, ಸೆಕೆಂಡ್ ರೌಂಡ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿ ಆಗಿರ್ಬೋದು, ಈ ಒಂದು ಸೆಕೆಂಡ್ ಲಿಸ್ಟಲ್ಲಿ ಅಂದರೆ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರಬೇಕು, ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಈ ಥರ ಒಂದು ಈಗ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ಸೆಕೆಂಡ್ ರೌಂಡ್ದು ಅಂದರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್
ಅಡ್ಮಿಷನ್ ಮಾಡಿಸ್ತಿರುವಂಥ ಈ ಹೊಸ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ಅಥವಾ ಈ ಒಂದು ಕಾಲೇಜು ಬದಲಾವಣೆ ಮಾಡಬೇಕು ಅಂತಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರಬೇಕು ಅಂದರೆ ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಅವಕಾಶನ ಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿನ ಮಾಡಿ. ಯಾಕೆ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಅಂತ ಹೇಳಿದ್ರೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ ಅನ್ನೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಂಡು ಸೊ ಆ ಸೀಟ್ ಮೆಟ್ರಿಕ್ಸ್ನ ಎಲ್ಲ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಯಾವ ಥರ ಏನು ಅಂತ ಅದು ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಮಾಹಿತಿ ಕೊಡ್ತೇವೆ, ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ಅದನ್ನು. ಈಗ ಆ ಒಂದು ಸೀಟ್ ಮೆಟ್ರಿಕ್ಸ್ ನೋಡ್ಕೊಳ್ಳೋ ಮುಖಾಂತರ ಯಾವ್ಯಾವ ಕಾಲೇಜಲ್ಲಿ ನೀವು ಆದ್ಯತೆಯನ್ನು ಚೇಂಜ್ ಮಾಡಬಹುದಾಗಿರುತ್ತೆ ಅಥವಾ ಇನ್ನಷ್ಟು ಕಾಲೇಜುಗಳನ್ನು ಕೂಡ ಆ್ಯಡ್ ಮಾಡ್ಕೋಬಹುದಾಗಿರುತ್ತೆ. ನಿಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ನಿಮಗೆ ಸೊ ರೀಸನ್ ಅದೇ ಇರುತ್ತೆ, ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ನೀವು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡದೇ ಇರಬಹುದು ಅಥವಾ ಮಾಡಿರುವಂಥ ಕಾಲೇಜಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ಬೋದು. ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಷನ್ಗೆ ಇತರೆ ರಿಸರ್ವೇಷನ್ಗಳಿಗೆ ಅಲ್ಲಿ ಸೀಟ್ ಸಿಗದೆ ಹೋಗಿರ್ಬೋದು. ಈ ಒಂದು ರೀಸನ್ಗೆ ಸ್ಟಾರ್ ಮಾರ್ಕ್ ಬಂದಿರುತ್ತೆ. ಈ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಲೇಬೇಕಾಗಿರುತ್ತೆ. ಹೆಚ್ಚಿಗೆ ಕಾಲೇಜಿನ ಆದಷ್ಟು ಸೆಲೆಕ್ಟ್ ಮಾಡಿ, ಯಾವುದೇ ಲಿಮಿಟ್ ಇಲ್ಲ ನಿಮಗೆ. ಹೆಚ್ಚಿಗೆ 50ಕ್ಕಿಂತ ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು. ಸೊ 300 ಕಾಲೇಜ್ ಕೂಡ ಇದ್ದಾವೆ, ಸೊ ಅದಷ್ಟು ಸೆಲೆಕ್ಟ್ ಮಾಡ್ಬೋದು. ಸೊ ಬಟ್ ಆದ್ಯತೆ ಅನುಸಾರ ಸೆಲೆಕ್ಟ್ ಮಾಡಿ ನಿಮ್ಮೊಂದು ರಿಸರ್ವೇಷನ್ಗೆ ಆ ಒಂದು ಕಾಲೇಜಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ, ಸೊ ಯಾವ ಒಂದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಈ ಥರ ರಿಸರ್ವೇಷನ್ ಅಲ್ಲೇ ಒಂದು ಸೀಟ್ ಮೆಟ್ರಿಕ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಅವರಾಗಿರ್ಬೋದು, ಸೀಟ್ ಸಿಕ್ಕಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಆದ್ಯತೆ ಇರುತ್ತೆ ಅಥವಾ ನೀವು ಯಾವ್ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಿರ್ತೀರಾ ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ. ಸೊ ಹೊಸದಾಗಿ ಬೇಕಾದ್ರೆ ಫುಲ್ ಹೊಸದಾಗಿನೇ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮುಖಾಂತರ ಬೇರೆ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಹೊಸದಾಗಿ ಆದ್ಯತೆನೇ ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಸೊ ಆದ್ಯತೆ ಮತ್ತೆ ಸಂಸ್ಥಾವಾರು ಇನ್ನೂ ಹೆಚ್ಚಿಗೆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ಅದನ್ನ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಜನವರಿ 7, 2024 ಜನವರಿ 8, 2024ರಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ. ಇಲಾಖೆ ಕಡೆಯಿಂದ ಬಂದಿರೋ ಮಾಹಿತಿ ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯ ಅಂತ ಇಲಾಖೆ ಕಡೆಯಿಂದ ಏನು ಮಾಡಿಲ್ಲ, ನಿಮಗೆ ಸೀಟು ಬೇಕು ಸೆಕೆಂಡ್ ರೌಂಡ್ನ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ಸಂಸ್ಥಾವಾರು ವಿದ್ಯಾರ್ಥಿಗಳಿಗೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ್ಯಾವ ಸಂಸ್ಥೆಯಲ್ಲಿ ಎಷ್ಟೆಷ್ಟು ಸೀಟ್ಗಳು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಪ್ರವರ್ಗವಾರು ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಜಾತಿವಾರುನೇ ಏನು ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಮೀಸಲಾತಿನ ಪ್ರವರ್ಗವಾರುನೇ. ಹಾಗಾಗಿ ನಿಮ್ಮ ಒಂದು ಕ್ಯಾಟಗರಿ ಆ ಒಂದು ಕಾಲೇಜಲ್ಲಿ ನಿಮ್ಮೊಂದು ಕ್ಯಾಟಗರಿ ಸೀಟ್ ಇದೆಯಾ, ಎಷ್ಟು ಸೀಟ್ಗಳಿದೆ ಅದರ ಬೇಸ್ ಮೇಲೆ ನೀವು ಸಂಸ್ಥೆನ ಆಯ್ಕೆ ಮಾಡ್ಕೊಳ್ಳಿ. ಆದ್ಯತೆಯೂ ಅಷ್ಟೇ ಹೆಚ್ಚಿಗೆ ಸೀಟ್ ಯಾವ ಒಂದು ಸಂಸ್ಥೆಯಲ್ಲಿ ಇರುತ್ತಲ್ಲ ನಿಮ್ಮೊಂದು ಕ್ಯಾಟಗರಿಗೆ ಅದನ್ನೇ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಈ ಥರ ಕೊಟ್ಕೊಳ್ತಾವನಿ. ಹೆಚ್ಚಿಗೆ ಕಾಲೇಜನ್ನು ಆದಷ್ಟು ಸೆಲೆಕ್ಟ್ ಮಾಡಿ, ಆಗಲೇ ನಿಮಗೆ ಸೀಟ್ ಸಿಗುವಂಥದ್ದು ಇರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇತರೆ ಮಾಹಿತಿಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಪ್ಷನ್ ಎಂಟ್ರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಸೊ ಯಾವ ಥರ ಮಾಡಬೇಕು ಆಪ್ಷನ್ ಎಂಟ್ರಿ ಏನು ಅಂತ ಮುಂದಿನ ದಿನದಲ್ಲಿ ವೀಡಿಯೋಸ್ ಕೂಡ ಬರ್ತಾ ಇರ್ತವೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.